ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮನ್ನು ಸಾಕ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ. ಎಲ್ಲ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇವರು ಸೇವೆಗೆ ಸಹಕರಿಸಬೇಕು. ಇವರು ಅವ್ರ ತಂದೆ ತಾಯಿನ ಇವ್ರು ಸಾಕ್ತಾ ಇದ್ದಾರೆ, ನೀವು ಇವ್ರನ್ನ ಕಾಪಾಡಬೇಕು. ನಿಮ್ಮ ಅಳಿಲು ಸೇವೆ, ನಿಮ್ಮ ಕೈಲಾದಷ್ಟು ಈ ಆಶ್ರಮಕ್ಕೆ ಸೇವೆ ಮಾಡಿದ್ರೆ ಎಷ್ಟೋ ಆ ಭಗವಂತ ನಿಮ್ಮನ್ನು ಕಾಪಾಡ್ತಾರೆ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಸೌಂಡೇ ಬರ್ತಾ ಇಲ್ಲ, ತಿಂಡಿ ಮಾಡಿಲ್ವಾ? ವಿಶೇಷವಾಗಿ ಇವತ್ತು ಈ ವೇದಿಕೆಗೆ ಮತ್ತೆ ಈ ಒಂದು ಆಶ್ರಮಕ್ಕೆ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನು ಕೂಡ ನಮ್ಮ ಮನೆಯಲ್ಲಿ ಒಬ್ರು, ಅವರು ನಮ್ಮ ಸಂಬಂಧಿಕರು, ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಮಾವ ಅನ್ನೋ ರೀತಿಯಲ್ಲಿ ನಮ್ಮ ಚೆನ್ನಪ್ಪಣ್ಣವರು. ಸೊ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಪಡೆಯಕ್ಕೆ ಬಂದು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಅದ್ಭುತವಾದಂತಹ ಮನರಂಜನಾ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ ಗುರುಗಳೇ. ದೇವ್ರು 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಒಳ್ಳೇದ್ ಮಾಡ್ಲಿ ತಮಗೆ. ಸೊ ನಿಮ್ಮ ಹುಟ್ಟುಹಬ್ಬವನ್ನ ಪ್ರತಿದಿನ ನೀವು ಕಾರ್ಯಕ್ರಮ ಮಾಡ್ತಾನೆ ಇರ್ತೀರಾ, ಏನ್ ವಿಶೇಷ ಅಲ್ಲ. ಸ್ವಲ್ಪ ಪ್ರತಿದಿನ ಕಾರ್ಯಕ್ರಮ ಇದ್ದೇ ಇರ್ತದೆ. ನಿಮ್ಮ ಜನ್ಮದಿನನೂ ಕೂಡ ನೀವು ಈ ಕಾರ್ಯಕ್ರಮದ ಮುಖೇನ 4 ಜನಕ್ಕೆ ಸಂತೋಷ ಪಡಿಸ್ಬೇಕು ಅಂತ ಬಂದಿದ್ದೀರಾ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ದೇವ್ರು ನಿಮ್ಗೆ ಆಯುಷು, ಆರೋಗ್ಯ ಕೊಡ್ಲಿ, ಕೀರ್ತಿ, ಸಂಪತ್ತನ್ನ ಕೊಡ್ಲಿ, ಎಲ್ಲ ಕರ್ನಾಟಕ ಜನರ ಆಶೀರ್ವಾದ ಸಿಗ್ಲಿ. ಹಾಗೆ ವಿಶೇಷವಾಗಿ ಇನ್ನೊಬ್ರು ನಮ್ಮ ಕಿಲಾಡಿ ಬಂದಿದ್ದಾರೆ, ಕಾಮಿಡಿ ಕಿಲಾಡಿ ರಾಜಣ್ಣ ಅವರು. ಸೊ ಅವರ ಕಾರ್ಯಕ್ರಮಗಳನ್ನ ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೆ. ಇವತ್ತು ಇಲ್ಲಿ ನಮ್ಮ ಒಂದು ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳು ನೋಡುವಂತ ಒಂದು ಭಾಗ್ಯ ಸಿಕ್ತು ನಮ್ಗೆ. ಒಳ್ಳೇದಾಗ್ಲಿ. ಸೊ ಭಗವಂತ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ. ಸಾಕಷ್ಟು ಕಾರ್ಯಕ್ರಮಗಳಿಗೆ ನಿಮ್ಮನ್ನ ಕರೆಯೋಂಗಾಗ್ಲಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಗ್ಲಿ ನಿಮ್ಗೆ. ಸೊ ಎಲ್ರಿಗೂ ಧನ್ಯವಾದ ಇಲ್ಲಿ ಬಂದಿದ್ದಕ್ಕೆ. ಎಲ್ರು ಖುಷಿಯಾಗಿದ್ದೀರಾ? ಪಕ್ಕ ಖುಷಿಯಾಗಿದ್ದೀರಾ? ಇವತ್ತು ಅಣ್ಣವ್ರು ಹುಟ್ಟುಹಬ್ಬನ ಎಂತ ಅರ್ಥಪೂರ್ಣವಾಗಿ ಖುಷಿ ಇಲ್ಲ. ಎದುರುಗಡೆ ಖುಷಿ ಇಲ್ಲ. ಖುಷಿ ಇಲ್ವಾ? ಹಿಂದೆಗಡೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಲ್ಲಿ. ಸೊ ಎಲ್ಲಕ್ಕೆ ಒಂದ್ಸಲ ಜೋರಾಗಿ ಕ್ಲಾಸ್ ಮಾಡಿ. ಎಷ್ಟು ಖುಷಿ ಇದೆ ಅಂತ ಗೊತ್ತಾಗಬೇಕೀಗ. ಖುಷಿ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ಗುರುಗಳೇ, ಇವತ್ತು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಬಹಳ ಖುಷಿ ಆಯ್ತು. ಬರೀ ಪ್ರಸಾದದ ವ್ಯವಸ್ಥೆ ಅಷ್ಟೇ ಅಲ್ಲ, ಅವ್ರ ಮನಸ್ಸನ್ನ ಖುಷಿ ಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಈ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮ ಮಾಡ್ಲೇಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು? ಈಗ ಸಾಕಷ್ಟು ಆಶ್ರಮಗಳಿದಾವೆ, ಆದ್ರೆ ಇಲ್ಲಿ ಮಾಡ್ಬೇಕಂತ ತಮ್ಗೆ ಯಾಕೆ ಅನ್ನಿಸ್ತು? ಸುಮಾರು ವರ್ಷಗಳಿಂದ ಈ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಚಾನಲ್ನೆಲ್ಲ ನೋಡ್ತಾ ಇದ್ದೋ. ಹಾಗಾಗಿ ಏಕೆಂದ್ರೆ ನಾವು ಈ ದಿನನಿತ್ಯಲೂ ಹಲವಾರು ಸೇವೆ ಮಾಡ್ತಾ ಇರ್ತೀವಿ, ಕೈ ಚೆನ್ನಾಗಿರೋರು ಮಾಡ್ತೀವಿ, ಅಂಧಕರ ಮಾಡಿರ್ಲಿಲ್ಲ. ಅದಕ್ಕೆ ಪ್ರಥಮವಾಗಿ ಹುಟ್ಟೋದು ಪ್ರಯುಕ್ತವಾಗಿ ಇಂಥ ಅಂಧಕರಿಗೆ ತಂದೆ ತಾಯಿಗಳಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜನಸೇವಿ ಜೋಗೇಶ್ವರನವರು. ಇಲ್ಲಿ ಸುಮಾರು ದಿನ ನಾವು ಬರೀ ಯೂಟ್ಯೂಬ್ನ ನೋಡ್ತಾ ಇದ್ದೋ. ಇಲ್ಲಿ ನೇರವಾಗಿ ಅವ್ರಿಗೆ ಭೇಟಿ ಕೊಟ್ಟು ಈ ಆಶ್ರಮದಲ್ಲಿ ಕೈಲಾದ ಸಹಾಯ ನೀಡಿರ್ಬೇಕು ಅಂತ ಹೇಳಿ ಇಲ್ಲಿ ಬಂದಿಸೋದು. ಹೌದು, ಧನ್ಯವಾದ. ಸ್ವಲ್ಪ ಲೇಟ್ ಆಯ್ತು, ಬೇಜಾರು ಮಾಡ್ಕೋಬೇಡಿ. ನಮ್ದು ಇನ್ನೊಂದು ಹೊಸದಾಗಿ ನೂತನ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಕಟ್ಟಡ ಕಟ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆಯಾ ನಿಮ್ಗೆ? ಬಂದಿರೋರ್ಗೆ ಜಾಗ ಇಲ್ಲ. ಇದೆಯಾ? ಕಷ್ಟದಲ್ಲಿ ಕೂತಿದ್ದೀರಾ ತಾನೆ? ಸೊ ಹಾಗಾಗಿ ಬರುವಂತವ್ರು, ಇಲ್ಲಿರುವಂತವ್ರು ತುಂಬಾ ಖುಷಿಯಾಗಿರ್ಬೇಕು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಕಟ್ಟಡ ನಿರ್ಮಾಣ ನಡೀತಾ ಇದೆ, ಅಲ್ಲೇ ಇಷ್ಟೊತ್ತು ಇದ್ದೆ. ಸೊ ಹಾಗಾಗಿ ಬರೋದಕ್ಕೆ ಲೇಟ್ ಆಯ್ತು, ಕ್ಷಮೆ ಇರಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಇಟ್ಟಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಒಂದೊಂದು ಇಟ್ಟಿಗೆ ಕೊಟ್ಟರು ಕೂಡ 1000 ಜನಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ಇಲ್ಲಿ ಕಷ್ಟಪಟ್ಟು ಕೂರ್ತಾ ಇದ್ದಾರೆ, ಕಷ್ಟಪಟ್ಟು ಮಲಗ್ತಾ ಇದ್ದಾರೆ ಅಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಮುಂದೊಂದು ದಿನ ಇನ್ನೂ ಚೆನ್ನಾಗಿ ಖುಷಿಯಾಗಿರುವಂತ ಜಾಗವನ್ನು ನಿರ್ಮಾಣ ಮಾಡೋಣ. ಇಲ್ಲಿ ಬಂದಿದ್ದಕ್ಕೆ ನಿಜವಾಗ್ಲೂ ಆಡ್ಲಿ, ತುಂಬಾ ಖುಷಿ ಆಯ್ತು. ಆ ಶನೇಶ್ವರ ಸ್ವಾಮಿ ಅವರು, ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಸಿಗ್ಲಿ. ದೇವ್ರು ಒಳ್ಳೇದ್ ಮಾಡಲಿ ನಿಮ್ ಕುಟುಂಬಕ್ಕೆ. ಧನ್ಯವಾದ. ಕರ್ನಾಟಕದ ಜನಸಂಖ್ಯೆ ಜನಗಳು ಇಂಥ ನಮ್ಮ ನೋಡಿ ಶ್ರೀ ಮಣಿಕಂಠ ಮೆಲೋಡಿಸ್ ತಂಡದ ವತಿಯಿಂದ ಈ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಮನೋರಂಜನೆ ಕಾರ್ಯಕ್ರಮ ಇದು. ಅವತ್ತು ಉಚಿತವಾಗಿ ಬಂದು ಇವರು ಸೇವೆ ಮಾಡೋಕ್ಕೆ ಆ ಭಗವಂತನ ಅನುಗ್ರಹ ಅಂತ ಏನೋ ಹೇಳ್ಬೇಕು ಅಲ್ವೇ? ಬೆಳಗ್ಗೆ ಬಂದಾಗ ಇಷ್ಟು ಜನ ಇದ್ರು. ಕೆಲವ್ರಿಗೆ ಹಾಸಿಗೆಗಳಿಲ್ಲ, ಕೆಲವರಿಗೆ ಮಂಚ ಇಲ್ಲ. ಎಷ್ಟು ಜನ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ. ನೀವು ಅದನ್ನ ತಲೆಗೆ ಹಾಕೊಳ್ಳಿ. ಇವತ್ತು ಜನಶ್ರೀ ಯೋಗೇಶ್ ಅವರ ಆಶ್ರಮದಲ್ಲಿ
ಕೆಲವು ಜನ ಹಾಸಿಗೆಯಲ್ಲಿ ಪಡೆದಾಡ್ತಾರೆ. ನಿಜವಾಗ್ಲೂ ನಿಮ್ಗೆ ಎಷ್ಟು ಸಹಕಾರ ಆಗುತ್ತೋ ಅಷ್ಟು ಮಾಡಿ. ಯಾಕಂದ್ರೆ ಅವ್ರು ನೆನೆಸ್ಕೊಂತಾರೆ, ನಮಗೆ ಇಷ್ಟು ಹೆಲ್ಪ್ ಮಾಡಿದಾರಪ್ಪ ನೋಡಿ, ನಿಮ್ ತಂದೆ ತಾಯಿ ಇಲ್ಲಿದ್ದಾರೆ, ನೀವು ಸಹಕಾರ ಮಾಡಿದ್ರೆ ಯೋಗೇಶ್ ಕಾಯ್ತಾರೆ. ದಯವಿಟ್ಟು ಇಲ್ಲಿ ಕೆಲವು ಜನಕ್ಕೆ ಮಂಚ ಇಲ್ಲ, ಕೆಲವು ಜನ ಹಾಸಿಗೆ ಇಲ್ಲ, ಇಷ್ಟಿದ್ರು ನೋಡಿ 150, 200 ಜನ, 300 ಜನ ಇಲ್ಲಿದ್ದಾರೆ. ಅವ್ರಿಗೆಲ್ಲರೂ ನೀವು ನಮ್ಮ ಯೋಗೇಶ್ ಅವರಿಗೆ ನೀವೆಲ್ಲರೂ ಸಹಾಯ ಮಾಡಿದ್ರೆ ಭಗವಂತ ನಿಮಗೆಲ್ಲರಿಗೂ ಕಾಪಾಡ್ತಾನೆ ಅಲ್ವಾ? ಜೋರಾಗಿ ಚಪ್ಪಾಳೆ ಅವ್ರಿಗೆ. ಯಾಕೆಂದ್ರೆ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ ಇಡೀ ಭಾರತದಲ್ಲಿ. 140 ಕೋಟಿ ಜನಸಂಖ್ಯೆಯಲ್ಲಿ 1 ರೂಪಾಯಿ ಕೊಟ್ಬಿಟ್ಟು ಬರೀ 1 ರೂಪಾಯಿ ಅಲ್ವೇ? ಒಬ್ಬೊಬ್ಬರು 1 ರೂಪಾಯಿ ಸಹಾಯ ಮಾಡಿಬಿಟ್ಟು ಸಾಕು. ಇಂಥ ಅಂಧಕರಿಗೆ ಯಾವತ್ತು ವೃದ್ಧರಿಗೆ ಅನ್ನದಾತರಿಗೆ ದಿನನಿತ್ಯಲೂ ಅವನ ಸೇವೆ ನಡೀತಿ ಪುಣ್ಯ ಭೂಮಿಯಲ್ಲಿ ಅಲ್ವೇ? ಏಳುಗುಂಡಲ ಬೇಡ ವೆಂಕಟರಮಣ ಗೋವಿಂದ 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 ಅಂದ್ರೆ ಘೋರವಾದ ಕಷ್ಟ ದೂರವಾಗುತ್ತೆ. ವೀಂದ್ರ ವಿಪತ್ತು ದಾಟಿಸುವ ಹಾಗೆ ಎಲ್ಲ ಕಷ್ಟ ನಿವಾರಣೆ ಮಾಡೋನೆ ಗೋವಿಂದ ಅಂತೇಳಿ ನೀವೆಲ್ಲರೂ ಅನ್ನಕ್ಕಾಗಿ ಅನ್ನದಾತರಾಗಿ ಕೊಡ್ತಿದ್ದೀರಿ. ಆ ಭಗವಂತನ ಸ್ಮರಣೆ ಮಾಡಿ ಎಲ್ಲ ಈ ಪುಣ್ಯವಾದ ಕಾರ್ಯಕ್ಕೆ ಮಂಗಳ ಮಾಡೋಣ. ಏಳುಗುಂಡಲ ಬೇಡ ವೆಂಕಟರಮಣ ಗೋವಿಂದ. ಜನಗಳು ಗೋವಿಂದ. ಪ್ರಭುದಿ ಬಾಲಾಜಿ ಅಂಜನಾದ್ರಿವಾಸ ನಮೋ ಶ್ರೀನಿವಾಸ ಪುರೆಯೋ ಪಾಪ ವಿನಾಶ ಈಶಾ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶೇಷಾದ್ರಿವಾಸ ಗೋವಿಂದ ಗೋವಿಂದ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ನಿಜವಾಗ್ಲೂ ಬರೀ ಮಾತಲ್ಲಿ ಹೇಳಿ ಪದಗಳಲ್ಲಿ ನಾನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಸೊ ನಿಮ್ಮ ಒಂದು ಅದ್ಭುತ ಕಂಠ ಸಿರಿಯಲ್ಲಿ ಮೂಡಿಬಂದಂತ ಈ ಒಂದು ಗೀತೆ ಬಹಳ ಮನಸ್ಸಿಗೆ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ನನ್ನಲ್ಲಿ ಇನ್ನೊಂದಷ್ಟು ಸೇವೆ ಮನೋಭಾವ, ಇನ್ನೂ ಸೇವೆ ಜಾಸ್ತಿ ಮಾಡಬೇಕು ಅನ್ನೋ ಹುಮ್ಮಸ್ಸನ್ನ ತರ್ತಾ ಇದೆ. ಸೊ ನಿಮ್ಗೆ ಹೃದಯಪೂರ್ವಕವಾಗಿ ನನ್ನ ಕಡೆಯಿಂದ, ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಪರವಾಗಿ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಪರವಾಗಿ, ನನ್ನ ತಂದೆ ತಾಯಿ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಎಲ್ಲ ನಿಮ್ಮ ಕುಟುಂಬಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಂಡದ ವತಿಯಿಂದ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಣ. ನಿಜವಾಗ್ಲೂ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಏನ್ ಹೇಳ್ಬೇಕಂತ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಖುಷಿ ಆಯ್ತು ಗುರುಗಳೇ, ಧನ್ಯವಾದ. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ, ನಮ್ಮ ರಾಜಣ್ಣ ಅವ್ರಿಗೆ, ಹಾಗೆ ಗುರುಗಳಿಗೆ, ಎಲ್ರಿಗೂ ಇಲ್ಲಿ ತಬಲಾ ಮಾಡೋಂಥವ್ರಿಗೆ, ಪ್ರಜ್ವಲ್ ಅವ್ರಿಗೆ, ಎಲ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ಕುಟುಂಬಸ್ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ. ಎಲ್ರಿಗೂ ಪ್ರಸಾದಕ್ಕೆ ಟೈಮ್ ಆಗಿದೆ, ಗೋಳಿಕೊಳ್ಳೋದು ಬೇಡ, ಅವ್ರನ್ನ ಕೊಟ್ಬಿಡೋಣ ಬೇಗ. ಥ್ಯಾಂಕ್ ಯು.